ನಿಮ್ಮ ಶಾಸಕರ ಮೇಲೆ ಜಾತಿ ನಿಂದನೆ ಕೇಸ್ ದಾಖಲಾಗಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಯಿತು, ಅವರ ಬಂಧನ ಕೂಡ ಆಯಿತು. ನೀವು ಅವರಿಗೆ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ರೆ, ಇವತ್ತಿಂದ ಕಾಂಗ್ರೆಸ್ ನಾಯಕರು ಶಾಸಕರು ಒಂದು ಮಾತನ್ನ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಿಮ್ಮ ಶಾಸಕರು ಆಘಾತಕಾರಿಯಾದಂತ HIV ಸೋಂಕು ಹರಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಅನ್ನುವಂತ ವಿಚಾರವನ್ನ. ಇದರ ಜೊತೆಗೆ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ಕೇವಲ ಮುನಿರತ್ನ ಮಾತ್ರ ಅಲ್ಲ, ಬಿಜೆಪಿ ನಾಯಕರ ಕುಮ್ಮಕ್ಕೂ ಕೂಡ ಇದೆ. ನೇರವಾಗಿ ಹೆಸರುಗಳನ್ನು ಕೋಟ್ ಮಾಡಿದ್ದಾರೆ. ಸಿ.ಟಿ. ರವಿ, ಕುಮಾರಸ್ವಾಮಿ, ಅಶೋಕ್ ಈ ರೀತಿಯಾದಂತಹ ಹೆಸರುಗಳನ್ನು ಕೂಡ ಕುಣಿಗಲ್ ಶಾಸಕ ಶ್ರೀ ರಂಗನಾಥ್ ಕೋಟ್ ಮಾಡಿದ್ದಾರೆ. ಏನ್ ಮಾಡ್ತೀವಿ? ನಿಮ್ಮ ಕ್ರಮ ಏನು ಶಾಸಕರ ಮೇಲೆ ಅತ್ಯಾಚಾರ? ನೋಡ್ರಿ, ಎಲ್ಬಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳ್ಬೋದು. ಒಂದು ನೇರವಾಗಿ ಸಂದರ್ಭ ಹೇಳೋದಕ್ಕೆ ಇಚ್ಛಪಡ್ತೇನೆ. ಮುನಿರತ್ನ ಎಪಿಸೋಡ್ ವಿಚಾರದಲ್ಲಿ ಒಂದು ಕಡೆ ಏನು ವಿಚಾರಗಳಿವತ್ತು ಬರ್ತಾ ಇದೆ, ಇವತ್ತು ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಬಟ್ ಯಾವ ವೇಗದಲ್ಲಿ ಇವೆಲ್ಲವೂ ಕೂಡ FIR ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥದ್ದು, 2020ರಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ, ಈಗ ಯಾಕೆ 2024ರಲ್ಲಿ ಹೊರ ಬರ್ತಾ ಇದೆ? ಇದರ ಎಲ್ಲದರ ಹಿಂದೆ ಯಾರು ಇದ್ದಾರೆ, ಸತ್ಯಾಸತ್ಯತೆ ಏನು ಅಂತೇಳಿ ಇನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ, ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯ ಸೋಲು ಕೂಡ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಸೋಲುಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು, ಅದರ ಪ್ರಭಾವನೂ ಕೂಡ ಎಷ್ಟಿದೆ. ಯಾಕೆಂದರೆ ಹತಾಶರಾಗಿದ್ದರು ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ಬೋದು, ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ. ಸೊ ಅವರ ಪಾತ್ರಗಳೇನು ಎಲ್ಲವೂ ಕೂಡ ಬರೋದ್ರಿಂದಲೇ ಗೊತ್ತಾಗಬೇಕಾಗ್ತದೆ. ನೇರವಾಗಿ ಹೇಳಬೇಕು ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ, ಸುತ್ತಿ ಬಳಸಿ ಮಾತಾಡೋದನ್ನು ಬಿಟ್ಟು ಒಂದು SIT ತನಿಖೆ ಮಾಡಿ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ DK ಶಿವಕುಮಾರ್ ಅವ್ರನ್ನ ಅಥವಾ DK ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ. ನೋಡಿ, ನೋಟಿಸ್ ಅರ್ಥ ಏನು? ಈ ರೀತಿ ಪತ್ರಿಕೆಗಳೆಲ್ಲ ಬಂದಿದ್ರ ಬಗ್ಗೆ ಏನು ನೀವು ಅದ್ರ ಬಗ್ಗೆ ಉತ್ತರ ಕೊಡಿ ಅಂತೇಳಿ, ಸಮಜಾಯಿಸಿ ಕೊಡಿ ಅನ್ನುವ ವಿಚಾರವನ್ನು ನಾವು ಹೇಳಿದ್ದೇವೆ. ನೋಡಿ, ಬಟ್ ತನಿಖೆ ಆಗಲಿ ರೀ. ಈಗಿನ್ನೂ ತನಿಖೆ ಪ್ರಾರಂಭ ಆಗಿದೆ. ಇವ್ರು ಯಾಕೋ ನೋಡೋಣ, ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರಗಳನ್ನ ತರ್ತಾ ಇದ್ದಾರೆ. ಇಷ್ಟು ವರ್ಷ ಇಲ್ದಿದ್ದು ಏಕಾಏಕಿ ಈಗ ಯಾಕೆ ಈ ರೀತಿ ಆರೋಪಗಳು ಬರ್ತಾ ಇದೆ? ಹಾಗಾಗಿ ಇನ್ನೂ ಕೂಡ ತನಿಖೆ ಆಗಲಿ, ಏನೇನು ಬರ್ತದೆ, ಇನ್ನೂ ಅವರ ಅಸ್ತ್ರಗಳು ಏನೇನು ಇಟ್ಕೊಂಡಿದ್ದಾರೆ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ.